ಅವರ ಸ್ವರಚಿತ ಕವನಗಳನ್ನು ಒಗ್ಗೂಡಿಸಿ 4 ಕಂತೆಗಳ ಪುಸ್ತಕ ರೂಪಕ್ಕೆ ಬಂದಿರುವುದು ಸಂತಸದ ವಿಚಾರ. ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವ ಚಿರ ಪರಿಚಿತರಾದ ಫೇಸ್ಬುಕ್ ಕನ್ನಡ ಕಥಾಗುಚ್ಛ ಸಂಸ್ಥಾಪಕಿ ಮುಖ್ಯ ನಿರ್ವಾಹಕಿ ಶ್ರೀಮತಿ ಲತಾ ಜೋಶಿ ಮೇಡಮ್ ಅವರು ವೇದಿಕೆಗೆ ಬರಬೇಕು. ಹಾಗೆ ಕೂಡ ಗೀತಾ ಮೇಡಮ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೋರ್ಕೊಳ್ತೀನಿ. ಅಲ್ಲಿ ದೊಡ್ಡ ಚಪ್ಪಾಳೆ ಮೂಲಕ ಗೌರವವನ್ನು ಸೂಚಿಸಿ. ಸುಮಾ ಕಳಶಾಪುರ ಮೇಡಮ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀ ಮಲ್ಲಾರೆಡ್ಡಿ ಸರ್ ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀ ಕವಿತಾ ಮುಚ್ಚಂಡಿ ಅವರು ಮೇಡಮ್ ಕೂಡ ವೇದಿಕೆಗೆ ಬರಬೇಕಾಗಿ ಕೋರ್ತೇನೆ. ವಿದ್ಯಾಮೂರ್ತಿ ಅವರು ಬರುತ್ತಾ ಇದ್ದಾರೆ. ಅವರು ಇನ್ನೇನೊಂದು ಅರ್ಧ ಗಂಟೆ ಒಳಗೆ ನಮ್ಮ ಜೊತೆ ಸೇರ್ಕೊಳ್ತಾರೆ. ಹಾಗಾಗಿ ಅವರನ್ನ ಕೂಡ ನಾವು ಅವರ ಒಂದು ಅನುಪಸ್ಥಿತಿಯಲ್ಲಿ ನಾವು ಗೌರವವನ್ನು ಸೂಚಿಸ್ತಾ ಅವರ ಬಂದ ನಂತರ ಸ್ವಾಗತವನ್ನು ಅವ್ರಿಗೂ ಕೂಡ ಕೋರೋಣ. ಶ್ರೀಮತಿ ಗೀತಾ ಮೇಡಮ್ ಅವರು ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾರೆ. ಎಲ್ಲರಿಗೂ ನಮಸ್ಕಾರ. ಉಸ್ಮಾ ಅವರು ಹೇಳಿದಾಗೆ ಬಹಳ ದಿನಗಳಿಂದ ನನಗೆ ಕಥಾಗುಚ್ಛದ ನಮ್ಮ ಕಡೆಗೆ ನಮ್ಮ ಸಂಸ್ಥೆಗೆ ಆಹ್ವಾನ ಮಾಡಬೇಕು ಅಂತ ಬಹಳಷ್ಟು ಆಸೆ ಇತ್ತು. ಅವಕಾಶ ಕಾಯ್ತಾ ಇದ್ದೆ ನಾನು. ಅದಕ್ಕೆ ಇದೊಂದು ಅವಕಾಶ ಆಯಿತು. ಪುಸ್ತಕನೂ ಒಂದು ಬರೆದು ಅದನ್ನು ಬಿಡುಗಡೆ ಮಾಡೋ ಸಂದರ್ಭ ಸೇರಿದ್ರಿಂದ ಇನ್ನೂ ಹೆಚ್ಚು ಖುಷಿ ಆಗ್ತಾ ಇದೆ. ಕಥಾಗುಚ್ಛ ಸದಸ್ಯರೆಲ್ಲ ಅವರು ಕಥಾಗುಚ್ಛದಲ್ಲಿ ಎಷ್ಟು ಜನ, ಸಾವಿರಾರು ಜನ ಎಷ್ಟು ವಿಧವಾಗಿ ಬರೀತಾರೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಮ್ಮ ಆಹ್ವಾನ ಮಾಡಬೇಕು ಅಂತ ಮಾಡಿದ್ದೆ. ಇವತ್ತು ಅವಕಾಶ ಹೋಗಿದೆ. ಶ್ರೀಮತಿ ಲತಾ ಜೋಶಿ ಅವರು ಅದಕ್ಕೆ ನನಗೆ ಸಾಥ್ ಕೊಟ್ಟು ತುಂಬ ಸಹಕಾರ ಕೊಟ್ಟು ಅದಕ್ಕೆ ಮುಂಚೆ ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟು ಅವರು ಇವತ್ತು ನಮಗೆ ಆತ್ಮೀಯತೆ ಇಟ್ಟು ಬಂದಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಉತ್ಸಾಹವನ್ನು ಕೊಡ್ತೀವಿ. ಕಥಾಗುಚ್ಛದ ಮತ್ತೊಬ್ಬ ಸದಸ್ಯರಾಗಿರುವ ಮತ್ತು ಆ ಕಥಾಗುಚ್ಛಕ್ಕೆ ತುಂಬ ನಿರ್ದೇಶನ ಮಾಡುವಂಥ ಮಲ್ಲಾರೆಡ್ಡಿ ಸರ್ ಅವರು ಕಥಾಗುಚ್ಛ ಮೇಡಮ್ ಅವರ ಒಂದು ಕಿರು ಪರಿಚಯವನ್ನ ಮಾಡಿಕೊಳ್ಳೋಣ. ಲತಾ ಜೋಶಿ ಉತ್ಸಾಹಿ ಬರಹಗಾರ್ತಿ ಹಾಗೂ ಫೇಸ್ಬುಕ್ ಕಥಾಗುಚ್ಛ ಬಳಗದ ಪ್ರವರ್ತಕ. ಅವರ ಹುಟ್ಟೂರು ರಾಣಿಬೆನ್ನೂರು. ಬ್ಯಾಡಗಿ ಊರಿನ ಸೊಸೆಯಾದ ಅವರು ಮುಂದೆ ಬೆಂಗಳೂರಿನಲ್ಲಿ ನೆಲೆಸಿದರು. ಕೆಲವು ವರ್ಷ ಶಿಕ್ಷಕಿಯಾಗಿ ಕೂಡ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅಪಾರ ಓದು ಹವ್ಯಾಸ ಲತಾ ಜೋಶಿ ಅವರ ಅನೇಕ ತೆರೆನಾದ ಬರಹಗಳು ನಿಯತಕಾಲಿಕವಾಗಿ ಹರಿಯೋದಕ್ಕೆ ಸಹಾಯ ಮಾಡಿದರು. ಲತಾ ಜೋಶಿ ಫೇಸ್ಬುಕ್ನ ಕನ್ನಡ ಕಥಾಗುಚ್ಛ ಎಂಬ ಸಾಹಿತ್ಯದ ಗುಂಪನ್ನು ಹುಟ್ಟುಹಾಕಿ ನಿರ್ವಹಿಸ್ತಾ ಇದ್ದಾರೆ. ಇವರು ಅನೇಕ ಉತ್ಸಾಹಿ ಬರಹಗಾರರಿಗೆ ವೇದಿಕೆಯನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅಲ್ಲಿನ ಕೆಲವು ಬರಹಗಳ ಕೃತಿಗಳಾಗಿ ಮೂಡಿಬಂದಿದೆ. ಪ್ರತಿಭಾನ್ವಿತರಿಗೆ ಬಹುಮಾನವನ್ನು ನೀಡಿ ಕೂಡ ಅವರಿಗೆ ಉತ್ತೇಜನ ನೀಡಿದ್ದಾರೆ. ಲತಾ ಜೋಶಿ ಅವರ ಕಾದಂಬರಿ ಜೀವನ ಜೋಗಾಲಿ ಓದುಗರ ವಲಯದಲ್ಲಿ ಮೆಚ್ಚುಗೆಯನ್ನು ಗಳಿಸಿರುವಂತಹ ಒಂದು ಕಾದಂಬರಿ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಹೂಗುಚ್ಛ ನೀಡುವುದರ ಮುಖಾಂತರ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತೀನಿ. ಗೀತಾ ಮೇಡಮ್, ಲತಾ ಜೋಶಿ ಮೇಡಮ್ ಅವರಿಗೆ ಹೂಗುಚ್ಛ ನೀಡುವುದರ ಮುಖಾಂತರ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ.
ಮಲ್ಲಾರೆಡ್ಡಿ ಸಾಹೇಬರು ಹೂಗುಚ್ಛ ನೀಡುವ ಮುಖಾಂತರ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಕಲಾಲೋಕದ ಮಹಾನ್ ಸಾಧಕಿ ವಿದ್ಯಾಮೂರ್ತಿ, ರಂಗಭೂಮಿ, ಕಿರಿದರಿಯ, ಸಿನಿಮಾ 3 ಕ್ಷೇತ್ರಗಳಲ್ಲಿ ಹೆಸರು ಮಾಡಿದಂತ 2 ದಶಕಗಳಿಂದ ಇವರು ನಟನೆಯನ್ನು ಮಾಡ್ತಿರುವಂತಹ ಇವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ಸೌಭಾಗ್ಯ. ಎಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತೀನಿ. ಹೂಗುಚ್ಛ ನೀಡುವಂತ ಸ್ವಾಗತ ಮಾಡಬೇಕಾಗಿ ಗೀತಾ ಮೇಡಮ್. ಧನ್ಯವಾದಗಳು. ಇದು ನಮ್ಮೆಲ್ಲರ ನಿರೀಕ್ಷೆಯಂತೆ ಗೌರವಾನ್ವಿತ ಸನ್ಮಾನ್ಯ ಶ್ರೀಮತಿ ಗೀತಾ ಶ್ರೀ ಪಾದಸ್ವಾಮಿಯವರ 40ಕ್ಕಿಂತ ಹೆಚ್ಚು ಸ್ವರಚಿತ ಕವನಗಳ ಪುಸ್ತಕ ಗೀತ ಚಿತ್ತಾರವನ್ನು ಲೋಕಾರ್ಪಣೆ ಮಾಡಬೇಕೆಂದು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ಕೂಡ ವಿನಂತಿ. ಲೋಕಾರ್ಪಣೆ ಮಾಡಿದ ಎಲ್ಲ ಗಣ್ಯಮಾನರಿಗೆ ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಮಲ್ಲಾರೆಡ್ಡಿ ಸರ್ ಅವರು. ತಮ್ಮೆಲ್ಲರಿಗೂ ಗೌರವಪೂರ್ವಕವಾದ ನಮಸ್ಕಾರ ಹಾಗೂ ನವೆಂಬರ್ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇದೀಗ ಜ್ಞಾನ ದೀಪ ಈ ಸಂಸ್ಥೆ ಹುಟ್ಟಿ ಬೆಳೆದು 6 ವರ್ಷಗಳು ಕಳೆದು 7ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿರ್ತಕ್ಕಂತಹ ಶ್ರೀಮತಿ ಗೀತಾ ಮೇಡಮ್ನವರಿಗೆ ನನ್ನ ಆರ್ಥಿಕ ಅಭಿನಂದನೆಗಳು. ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷರಾದಂತಹ ಶ್ರೀಮತಿ ಲತಾ ಜೋಶಿ ಮೇಡಮ್ನವರೇ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಆಗಮಿಸಿರುವ ಎಲ್ಲ ಸಾಹಿತ್ಯ ಅಭಿಮಾನಿಗಳೇ, ನಮ್ಮ ಕನ್ನಡ ಕಥಾಗುಚ್ಛ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆದಿದೆ. ಅದು ಸಹ ಈಗ 6 ವರ್ಷಗಳನ್ನು ಕಳೆದು 7ನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಇವತ್ತು ಶ್ರೀಮತಿ ಲತಾ ಜೋಶಿ ಮತ್ತು ಶ್ರೀಮತಿ ಸುಮಾ ಕಟ್ಸಾಪುರ ಇವರಿಬ್ಬರಿಂದ ಪ್ರಾರಂಭಗೊಂಡ ಒಂದು ನೆಗ್ರೋದ ಬೀಜಂ ಕೆಲಂ ಸಿಡಿದು ಕರ್ಮರವಾಗದೆ ಅಂತ ಒಂದು ಮಾತು ಬರ್ತದೆ. ಹಾಗೆ ಆವತ್ತು ಆ ಒಳ್ಳೆಯ ಮನಸ್ಸುಗಳು ಹುಟ್ಟು ಹಾಕಿದಂತಹ ಒಂದು ಸಂಸ್ಥೆ ಇವತ್ತು 65,000 ಜನರನ್ನ, ಉದ್ಯೋನ್ಮುಖರನ್ನ ಬರೆಯುವಂತೆ, ಪುಸ್ತಕ ಪ್ರಕಟಿಸುವಂತೆ, ವೇದಿಕೆಯ ಮೇಲೆ ನಿಂತು ಮಾತನಾಡುವಂತೆ ಅದು ಒಂದು ತೆರೆದ ವಿಶ್ವವಿದ್ಯಾನಿಲಯ ಅಂತ ಬೆಳಿಗ್ಗೆ ನಮ್ಮ ನಾಗರಾಜು ಅವರು ಒಂದು ಲೇಖನದಲ್ಲಿ ಹೇಳ್ತಾ ಇರೋದು ಒಂದು ವಿಶ್ವವಿದ್ಯಾನಿಲಯ ಆಗಿದೆ. ಇಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅದನ್ನು ಇವತ್ತು ಬೆಳೆಸ್ತಾ ಇದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಿನ್ನೆ ಆರ್ ಕಲ್ಯಾಣಮ್ಮ ಅವರ ಒಂದು ಸಣ್ಣ ಪುಸ್ತಕ ಸಿಕ್ಕಿತ್ತು, ಓದ್ತಾ ಇದ್ದೆ. ಒಂದು ಸಣ್ಣ ಕೆಲಸ ಎಲ್ಲಿವರೆಗೆ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಆರ್ ಕಲ್ಯಾಣಮ್ಮನವರು 9ನೇ ವರ್ಷದಲ್ಲಿ
ಮದುವೆ ಆಗ್ತಾರೆ. ಮದುವೆ ಆದ 45 ದಿವಸಕ್ಕೆ ಆಕೆ ಬಾಲವಿಧವೆ ಆಗ್ತಾಳೆ. ಬಾಲವಿಧವೆಯದು ಒಂದು ಪುಟವನ್ನ ನಾನು ಓದಿದ್ರೆ ಇಲ್ಲ ಕಣ್ಣೀರು ಬರುತ್ತೆ. ಆದರೆ ಅವರ ಚಿಕ್ಕಪ್ಪ ಪ್ರವೇಶ ಮಾಡಿ ಈ ಬಾಲವಿಧವೆಯ ತನವನ್ನ ಆಕೆ ಸಂಕಟ ಪಡುವುದು ಬೇಡ ಅಂದ್ಬಿಟ್ಟು ಕನ್ನಡ ಮತ್ತು ಇಂಗ್ಲಿಷ್ ಲೋಯರ್ ಸೆಕೆಂಡರಿ ಪರೀಕ್ಷೆಗೆ ಅವ್ರ ಮನೆಯಲ್ಲಿ ಇಟ್ಕೊಂಡು ವಿದ್ಯಾಭ್ಯಾಸ ಕೊಡಿಸ್ತಾರೆ. ಅದು ಎಲ್ಲಿವರೆಗೂ ಕರ್ಕೊಂಡ್ ಬರುತ್ತೆ ಅಂದ್ರೆ ಕೊನೆಯ ಪುಟದಲ್ಲಿ ಆ ಕಲ್ಯಾಣಮ್ಮನವರು ಮಹಾರಾಜರ ಆಹ್ವಾನದ ಮೇಲೆ ಅವ್ರ ಮನೆಗೆ ಬಂದಾಗ ಸ್ವತಃ ಮಹಾರಾಜರೇ ನಡೆದು ಬಂದು ಅವರನ್ನು ಸ್ವಾಗತ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಸಾಹಿತ್ಯವನ್ನು ಬೆಳೆಸ್ಕೊಂಡು ಹೋದ್ರು ಕಲ್ಯಾಣಮ್ಮನವರು. ಈಗಲೂ ಮಕ್ಕಳ ಕೂಟ ಮತ್ತು ವನಿತಾ ಸಮಾಜ ಸೇವೆ ಸೇವಾ ಮಂದಿರದಲ್ಲಿ ಆ ಕಲ್ಯಾಣಮ್ಮನವರ ಮಾತು ಬರುತ್ತೆ. ಮಕ್ಕಳ ಕೂಟದ ಕಲ್ಯಾಣಮ್ಮ ಅಂತಾನೆ. ಯಾಕೆ ಈ ಮಾತು ನೆನಪಾಯಿತು ಅಂದರೆ ಇಲ್ಲಿ ಲತಾ ಜೋಶಿ ಮತ್ತು ಸುಮಾ ಮೇಡಮ್ನವರು ಆಗಿರುವಂತಹ ಒಂದು ಸಣ್ಣ ಬೀಜ ಮರವಾದಂತೆ ಬಹುಶಃ ಇವತ್ತು ಮೇಡಮ್ನವರು ಈ ಜ್ಞಾನ ದೀಪವನ್ನು ಬೆಳಗಿಸಿ 6 ವರ್ಷಗಳಾಗಿದೆ. ಎಷ್ಟೊಂದು ಆಯೋಜಕರಾಗಿ, ಸಂಘಟಕರಾಗಿ, ಪ್ರಾಯೋಜಕರಾಗಿ ಎಷ್ಟು ಜನರನ್ನ ಮನಸ್ಸನ್ನ ಗೆದ್ದಿದ್ದಾರೆ ಅಂತ. ನಾನು ಒಬ್ಬ ವೃತ್ತಿಯಲ್ಲಿ ಶಿಕ್ಷಕ. ನಾನು ಲೌಕಿಕಕ್ಕೆ ಸಂಬಂಧಪಟ್ಟಂತಹ ವಿದ್ಯಾಭ್ಯಾಸ ಕೊಡ್ತಕ್ಕಂಥವರು. ಆದರೆ ಮೇಡಮ್ನವರ ಬೆಳಗಿನಿಂದ ಮಾತುಗಳನ್ನು ಕೇಳುವಾಗ ಅಲೌಕಿಕ ಜೀವನದ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ಸೇವೆಯನ್ನು, ಸಮಾಜ ಸೇವೆಯನ್ನು, ಅದು ಯೋಗ ಆಗಬಹುದು, ಧ್ಯಾನ ಆಗಬಹುದು, ಸಂಸ್ಕೃತ ಪಾಠ ಆಗಬಹುದು, ಅಥವಾ ಭಗವದ್ಗೀತಾ ಪಠಣ ಆಗಬಹುದು, ತಮ್ಮ ಸ್ವಂತ ಖರ್ಚಲ್ಲಿ ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಆ ತಾಯಿಗೆ ನನ್ನ ಅನಂತ ಸಾಷ್ಟಾಂಗ ನಮಸ್ಕಾರ. ಇಲ್ಲಿ ನಮ್ಮ ಕಣ್ಣ ಮುಂದೆನೆ 3 ಹೆಣ್ಣು ಮಕ್ಕಳು, ಅಲ್ಲಿ 6 ಗಂಟೆ ಕಲ್ಯಾಣಮ್ಮ. ಇಲ್ಲಿ ಕಥಾಗುಚ್ಛವನ್ನು ಸ್ಥಾಪಿಸಿದವ್ರಿಗೂ ನಮ್ಮ ಹೆಣ್ಮಕ್ಳೇ. ಇವತ್ತು ನಾವು ಇಲ್ಲಿ ಸೇರಿರೋದು ಒಬ್ಬ ಹೆಣ್ಣು ಮಕ್ಕಳ ಧೀಶಕ್ತಿ. ಇದು ನಮಗೆ ಪಾಠ ಆಗಬೇಕು. ಇಂಥ ಸಂತತಿ 1000 ಆಗಲಿ ಅಂತ ಮುಖ್ಯವಾಗಿ ದ್ರವ್ಯಂ ದಾನಂ ಭೋಗಂ ನಾಶಂ ಅಂತ. ದ್ರವ್ಯಕ್ಕೆ 3 ಗುಣಗಳು. ಇಲ್ಲ ದಾನ ಮಾಡು, ಇಲ್ಲ ನೀನು ತಿಂದು ನಿನ್ನವರೆಗೂ ಹಾಕು, ಅವೆರಡೂ ಮಾಡದೇ ಹೋದರೆ ಕೊನೆಯದು ನಾಶ. ಆ ನಾಶ ಹಣ ಗೆದ್ದಲಿಡೋದು ಹೋದರೆ ಸಂಕಟ ಪಡುವುದು ಬೇಡ. ಆದರೆ ಪರರಿಗೆ, ಬೇಡದಿದ್ದವರಿಗೆ, ಮೂರ್ಖರಿಗೆ, ದುಷ್ಟರಿಗೆ ಸಿಕ್ಕಿದರೆ ಅದರಿಂದ ಅನಾಹುತವಾಗ್ತದೆ. ಹಾಗೆಯೇ ದಾನವಾಗಲಿ, ದ್ರವ್ಯವಾಗಲಿ ಅಥವಾ ಜ್ಞಾನವಾಗಲಿ ಹಂಚ್ತಾ ಇರಬೇಕು. ಅಗತ್ಯ ಇರುವವರಿಗೆ ಕೊಡಬೇಕು. ಯಾವಾಗಲೂ ಜ್ಞಾನ ಆಗಲಿ, ಹಣ ಆಗಲಿ ಮೇಲಿನಿಂದ ಕೆಳಕ್ಕೆ, ಅರ್ಥಾತ್ ಇಲ್ಲದವರಿಗೆ ಇದ್ದವರು ಕೊಡಬೇಕು. ಜ್ಞಾನದ ಅಂಥ ಜ್ಞಾನವನ್ನು ನಮ್ಮ ಜ್ಞಾನದೀಪ ಇವರ ಮೇಡಮ್, ಗೀತಾ ಮೇಡಮ್ನವರು ಆ ಕೆಲಸವನ್ನು ಮಾಡ್ತಿದ್ದಾರೆ. ಜ್ಞಾನ ದ್ರವ್ಯ ನಾಶ ಆದರೂ ಪರವಾಗಿಲ್ಲ, ಜ್ಞಾನ ನಾಶ ಆಗಬಾರದು ಅನ್ನೋದಕ್ಕೆ ನಮ್ಮ ಉದ್ಧವ ಗೀತೆಯಲ್ಲಿ ಒಂದು ಮಾತು ಬರ್ತದೆ. ನಾನು ಈ ಕಥಾಕೃತಿಯ ಒಬ್ಬ ಓದುಗ ಸದಸ್ಯನಾಗಿ ಅಲ್ಲಿ ಓದ್ತಾ ಇರಬೇಕಾದ್ರೆ ಮುರಳೀಧರ ಅನ್ನೋರು ಬರೀತಾ ಇದ್ರು ಉದ್ಧವ ಗೀತೆಯ ಬಗ್ಗೆ. ಅಲ್ಲಿ ಶ್ರೀಕೃಷ್ಣ ತನ್ನ ಕೊನೆಯ ದಿವಸದಲ್ಲಿ ಜ್ಞಾನ ನಷ್ಟವಾಗಬಾರದು, ನಾನು ಈಗ ನನ್ನ ನಗರ ನಾಶವಾಗ್ತಾ ಇದೆ, ನಾನು ಹೊರಟೋಗ್ತಾ ಇದ್ದೀನಿ, ಈ ಜ್ಞಾನ ನಾಶ ಆಗಬಾರದು ಅಂತ ತನ್ನ ಭಕ್ತ, ತನ್ನ ನೆಂಟ ಮತ್ತು ತನ್ನ ಹಿಂಬಾಲಕ, ತನ್ನ ಹತ್ತಿರ ಇದ್ದಂತಹ ಉದ್ಧವನನ್ನು ಕರೆದು ಮತ್ತೊಮ್ಮೆ ಜ್ಞಾನದ ಪ್ರಸಾರವನ್ನು ಮಾಡಿ ಏನು ಅರ್ಜುನನಿಗೆ ಗೀತೋಪದೇಶ ಮಾಡಿದ್ನೋ ಹಾಗೆ ಈ ಗೀತೋಪದೇಶದ ಸಾರಾಂಶವನ್ನು ಅವನಿಗೆ ಹೇಳಿ ಇದನ್ನು ಬದಲಿಯಲ್ಲಿ ಇರ್ತಕ್ಕಂಥ ಋಷಭನಿಗಳಿಗೆ ತಿಳಿಸು, ಜ್ಞಾನ ಅರಿತಾ ಹೋಗಬೇಕು, ಜ್ಞಾನ ನಾಶ ಆಗಬಾರದು ಅಂತ ಹೇಳೋ ಮಾತು ಬರುತ್ತೆ. ಇವೆಲ್ಲವನ್ನು ಕ್ರೋಢಿಸಿದಾಗ ಶ್ರೀಮತಿ ಗೀತಾ ಮೇಡಮ್ನವರ ಒಂದು ಈ ಸತ್ಕಾರ್ಯ, ಈ ಪುಸ್ತಕ ಬಿಡುಗಡೆ, ಇವೆಲ್ಲವನ್ನು ನೋಡುವಾಗ ಅವರ ಕಾರ್ಯಕ್ಕೆ ನಾನು ಕೈಯಲ್ಲಿ ಮುಗಿತಾ ನನಗೆ ವೇದಿಕೆಯ ಮೇಲೆ ಒಂದು ಗೌರವದ ಸ್ಥಾನ ಕೊಟ್ಟದಕ್ಕಾಗಿ ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಹೆಣ್ಮಕ್ಕಳೇ ಸ್ಟ್ರಾಂಗುಗಳು ಅನ್ನೋ ಮಾತು ಎಲ್ಲರಿಗೂ ಚಿರಪರಿಚಿತ. ಹಾಗೆ ಇವತ್ತು ಮಲ್ಲಾರೆಡ್ಡಿ ಸಾರ್ ಅವರು ಜ್ಞಾನದೀಪದ ಬಗ್ಗೆ ಹಾಗೂ ಗೀತಚಿತ್ರದ ಬಗ್ಗೆ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು ಸರ್. ಈಗ ಮುಂದಿನ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ ರಾಘವೇಂದ್ರ ಜೋಶಿ ಸರ್ ವೇದಿಕೆಗೆ ಬರಬೇಕಾಗಿ ವಿನಂತಿ.
ಗೀತ ಚಿತ್ತಾರದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದಾರೆ ಶ್ರೀ ರಾಘವೇಂದ್ರ ಜೋಶಿ ಸರ್ ಅವರು. ಚಪ್ಪಾಳೆ ಮೂಲಕ ಎಲ್ಲರೂ ಬರ್ಮಾಡ್ಕೊಳ್ಳಿ. ಎಲ್ಲ ಗಣ್ಯರಿಗೂ ನಮಸ್ಕಾರ. ನಾವೀಗ ಅವ್ರ ಬಗ್ಗೆ ಚಿಕ್ಕದಾಗಿ ಒಂದು ಗಮನವನ್ನು ಬರ್ತೀನಿ, ಅದನ್ನು ನಾವು ಓದ್ತೇವೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಇವರು ತುಂಬಾ ಹತ್ತಿರ, ಅದಕ್ಕೆ ಇವರು ಬರೆಯುವ ಸುಂದರ ಕವನಗಳೇ ಉತ್ತರ. ಕನ್ನಡ ಸಾಹಿತ್ಯ ಲೋಕಕ್ಕೆ ಇವರು ತುಂಬಾ ಹತ್ತಿರ, ಅದಕ್ಕೆ ಇವರು ಬರೆಯುವ ಸುಂದರ ಕವನಗಳೇ ಉತ್ತರ. ಇವರಿಗೆ ಕನ್ನಡ ಭಾಷೆಯ ಮೇಲೆ ಒಳ್ಳೆಯ ಹಿಡಿತ ಹಾಗೂ ಚೆನ್ನಾಗಿ ಅರ್ಥವಾಗಿದೆ ಓದುಗರ ನಾಡಿ ಮಿಡಿತ. ಇವರಿಗೆ ಕನ್ನಡ ಭಾಷೆಯ ಮೇಲೆ ಒಳ್ಳೆಯ ಹಿಡಿತ ಹಾಗೂ ಚೆನ್ನಾಗಿ ಅರ್ಥವಾಗಿದೆ ಓದುಗರ ನಾಡಿ ಮಿಡಿತ. ಇವರಿಗೆ ಸಾಹಿತ್ಯದಲ್ಲಿ ಅತಿಯಾದ ಆಸಕ್ತಿ, ಸಾಹಿತ್ಯ ಓದಲು ಹಾಕಿಕೊಟ್ಟಿದ್ದಾರೆ ನಮಗೆಲ್ಲ ಮೇಲ್ಪಂಕ್ತಿ. ಇವರಿಗೆ ಸಾಹಿತ್ಯದಲ್ಲಿ ಅತಿಯಾದ ಆಸಕ್ತಿ, ಸಾಹಿತ್ಯ ಓದಲು ಹಾಕಿಕೊಟ್ಟಿದ್ದಾರೆ ನಮಗೆಲ್ಲ ಮೇಲ್ಪಂಕ್ತಿ. ಇವರ ಅನೇಕ ಕವನಗಳಲ್ಲಿದೆ ಬದುಕಿನ ಸಾರ. ಈ ಕವನಗಳಿಗೆ ಮಾಡಬೇಕಿದೆ ನಾವು ಇನ್ನೂ ಹೆಚ್ಚಿನ ಪ್ರಚಾರ. ಇವರ ಅನೇಕ ಕವನಗಳಲ್ಲಿದೆ ಬದುಕಿನ ಸಾರ. ಈ ಕವನಗಳಿಗೆ ಮಾಡಬೇಕಿದೆ ನಾವು ಇನ್ನೂ ಹೆಚ್ಚಿನ ಪ್ರಚಾರ. ಗೀತಾ ಅವರ ಇಂದಿನ ಈ ಆದರ ಆತಿಥ್ಯಕ್ಕೆ ಸಲ್ಲಿಸೋಣ ನಮ್ಮ ಕೃತಜ್ಞತೆ. ಅವರು ಹೀಗೆ ಸಾಹಿತ್ಯದಲ್ಲಿ ಕೃಷಿ ಮಾಡುತ್ತಾ 100 ಕಾಲ ಇರಲಿ ನಮ್ಮ ಜೊತೆ. ಗೀತಾ ಅವರ ಇಂದಿನ ಈ ಆದರ ಸಾಹಿತ್ಯಕ್ಕೆ ಆತಿಥ್ಯಕ್ಕೆ ಸಲ್ಲಿಸೋಣ ನಮ್ಮ ಕೃತಜ್ಞತೆ. ಅವರು ಹೀಗೆ ಸಾಹಿತ್ಯದಲ್ಲಿ ಕೃಷಿ ಮಾಡುತ್ತಾ 100 ಕಾಲ ಇರಲಿ ನಮ್ಮ ಜೊತೆ. ಎಲ್ಲರೂ ಕೂಡ 60 ವರ್ಷ ಆದ ತಕ್ಷಣ ನಮ್ದು ಲೈಫೇ ಮುಗೀತು ಅಂತಾರೆ. ಆದರೆ ನಮ್ಮ ಗೀತಾ ಅವರು 60 ವರ್ಷ ಆದ ತಕ್ಷಣ ಶುರುವಾಯಿತು ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಅವರ ಮಾನಸಿಕವಾಗಿ ಅವರು ಮನಸ್ಸನ್ನು ಅಷ್ಟು ಗಟ್ಟಿ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡ್ಕೊಂಡು ಯೋಗ, ಇತರ ಸಾಹಿತ್ಯ ಎಲ್ಲ ವಿಷಯದಲ್ಲೂ ಕೂಡ ಅವರು ಇರ್ತಕ್ಕಂಥದ್ದು ಎಲ್ಲರಿಗೂ ಒಂದು ಮಾದರಿ. ಸೊ ಹಾಗಾಗಿ ನಮಗೆ ಅವರು ಇಷ್ಟು ಕ್ರಿಯಾಶೀಲತೆ ಮತ್ತೆ ಯೋಗ, ಉಚಿತವಾಗಿ ಯೋಗ ಹೇಳ್ಕೊಳ್ತಕ್ಕಂಥದ್ದು. ಸಾಹಿತ್ಯದಲ್ಲಿ ನಾನು ಸುಮಾರು ಒಂದು 49 ಕವನಗಳನ್ನು ನಾನು ಕಳಿಸಿದ್ರು ಅವರು. ಆಲ್ಮೋಸ್ಟ್ ನಾನು ಎಲ್ಲ ಕವನನ್ನು ಓದಿದ್ದೀನಿ. ತುಂಬ ಚೆನ್ನಾಗಿದೆ ಕವನಗಳು. ಅವರ ಕವನಗಳ ಮುಂದೆ ನನಗೆ ಓದಿರೋ ಕವನ ಏನೂ ಅಲ್ಲ. ನಾನೊಂದು ಅನಿಸಿಕೆ ಅಂತ ನಾನು ಹೇಳಿದಷ್ಟೇ, ಕವನ ಅಲ್ಲ ನಂದು. ಬಟ್ ಅವರ ಕವನಗಳು ತುಂಬ ಚೆನ್ನಾಗಿದೆ. ಅದರ ಒಂದು ತುಂಬ ಇಷ್ಟವಾಗಿದ್ದ ಕವನ ಅಂದರೆ ನನಗೆ ಹೆಣ್ಣುಮಗಳನ್ನು ಒಂದು ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗಿ ಬಿಟ್ಟಾಗ ತಂದೆಯ ಒಂದು ಅನಿಸಿಕೆ ಬಗ್ಗೆ ಬರೆದಿದ್ದಾರೆ. ದಯವಿಟ್ಟು ಎಲ್ಲರೂ ಓದಬೇಕು ಅದನ್ನು. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅವರ ಕವನಗಳು ಯಾಕೆ ಇಷ್ಟ ಆಗುತ್ತೆ ಅಂದರೆ ಅದು ಪ್ರಾಸ ಇರೋದು ಒಂದು ವಿಷಯ. ಪ್ರಾಸ ಸಾಧಾರಣ ಎಲ್ಲರೂ ಬರೀತಾರೆ. ಪ್ರಾಸದ ಜೊತೆಗೆ ಜೀವನಕ್ಕೆ ತುಂಬ ಹತ್ತಿರವಾಗಿರ್ತಂಥ ಕವನ ಬರೀತಾರೆ ಅವರು. ಹಾಗೂ ಆ ಕವನಗಳಲ್ಲಿ ಬದುಕಿನ ಸಾರ ಇರುತ್ತೆ. ಬದುಕಿನ ಸಾರವನ್ನು ಹೇಳುವ ಕವನಗಳು ಚುಟುಕುಗಳನ್ನು ಹೇಳೋದು ತುಂಬ ಅರ್ಥ ಆಗುತ್ತೆ. ನೀವು ಕತೆ ಕಾದಂಬರಿ ಓದಬೇಕಾದ್ರೆ ತುಂಬ ಪೇಷನ್ಸ್ ಇರಬೇಕಾಗುತ್ತೆ. ಈ ಕವನಗಳಲ್ಲಿ 1 ನಿಮಿಷದಲ್ಲಿ ಓದ್ಬೋದು. 1 ನಿಮಿಷದಲ್ಲಿ ಅದನ್ನು ಆಸ್ವಾದಿಸುವುದರ ಜೊತೆಗೆ ಬದುಕಿನ ಸಾರವನ್ನು ತಿಳಿಸ್ಕೊಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಅದನ್ನು ಅವರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅವರು ಇಷ್ಟೆಲ್ಲ ಸಾಮಾಜಿಕ ಕ್ಷೇತ್ರದಲ್ಲಿ ತೊಡ್ಕೊಂಡು ಒಳ್ಳೆಯ ಹೆಸರು ಮಾಡಿದ್ದಾರೆ. ಸೊ ಬೆಳಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಬಗ್ಗೆ ತುಂಬ ಜನ ಒಳ್ಳೆ ಮಾತಾಡಿದಾಗ ತುಂಬ ಖುಷಿ ಆಯಿತು. ಸೊ ಅವರಿಗೆ ಇನ್ನೂ ದೇವರು ಹೆಚ್ಚಿನ ಆರೋಗ್ಯ ಆಯುಷ್ಯ ಕೊಟ್ಟು ಈ ಥರ ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುವಂತಾಗಲಿ ಅಂತ ಆಶಿಸ್ತೇನೆ. ಅವಕಾಶ ಕೊಡಲಿಕ್ಕೆ ಧನ್ಯವಾದ. ಮನದ ಮಾತುಗಳನ್ನು ಹಂಚಿಕೊಂಡಂತಹ ನಮ್ಮ ರಾಘವೇಂದ್ರ ಜೋಶಿ ಸರ್ ಅವರಿಗೆ ಧನ್ಯವಾದಗಳು. ಈಗ ಪುಸ್ತಕ ಗೀತ ಚಿತ್ತಾರದ ಬಗ್ಗೆ ಮನದ ಮಾತುಗಳನ್ನು ಹಂಚ್ಕೊಳ್ಳಕ್ಕೆ ಬರ್ತಾ ಇದ್ದಾರೆ ದಿನೇಶ್ ನಾಡಿಗ್ ಸರ್ ಅವರು. ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀ ದಿನೇಶ್ ನಾಡಿಗ್ ಸರ್ ಅವರು ವೇದಿಕೆ ಬರ್ತಾ ಇದ್ದಾರೆ. ಬರಲಿ ಚಪ್ಪಾಳೆ ಗೌರವವನ್ನು ಸೂಚಿಸೋದ್ರ ಮುಖಾಂತರ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಮೊದಲೇ ನನ್ನೇ ಕಲ್ತ್ಬಿಟ್ಟು ನಂಗೆ ಭಯ ಆಗ್ತದೆ. ಎಲ್ಲ ಸಾಹಿತ್ಯ ರಸಿಕರಿಗೆ ನಾನು ಮಾತಾಡಿ
ಹೇಳೋಕ್ಕೆ ನಿಜವಾಗ್ಲೂ ಭಯ ಆಗ್ತಾ ಇದೆ. ನಾನು ಸಾಹಿತ್ಯ ಪ್ರೇಮಿ ಖಂಡಿತ, ಅದ್ರ ಬಗ್ಗೆ ಏನು ಕೇಳನೆ ಮಾಡ್ತಿಲ್ಲ. ಕನ್ನಡ ಸಾಹಿತ್ಯ ಪ್ರಸಿದ್ಧಿರ್ತಕ್ಕಂಥ ಎಲ್ಲ ಪುಸ್ತಕಗಳ ಧೂಳನ್ನು ಹೊಡೆದು ಓದಿ ಆಗಿಗೆ ಒರೆಸಿ 8ನೇ ತರಗತಿಯಿಂದ ಆಲ್ಮೋಸ್ಟ್ ಸೆಕೆಂಡ್ PUCವರೆಗೂ ಸಾಹಿತ್ಯ ಪರಿಷತ್ತಿಗೆ ಹೋಗ್ತಾ ಇದ್ದವನು. ಅದೆಲ್ಲ ನೋಡಿಕೊಂಡು ಬಂದವನು. ಹಾಗೆ ಶ್ರೀಮತಿ ಗೀತಾ ಶ್ರೀನಿವಾಸಸ್ವಾಮಿಗೆ ಹತ್ತಿರ ಏನು ಹತ್ತಿರ ಅಂತ ಆಮೇಲೆ ಹೇಳ್ತೀನಿ. ಈ ವೇದಿಕೆ ಇರತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು, ಸುಸ್ವಾಗತ. ಮತ್ತು ಜೊತೆ ನಡೆದಿರ್ತಕ್ಕಂಥ ಎಲ್ಲ ಸಾಹಿತ್ಯ ಪ್ರೇಮಿಗಳಿಗೆ, ಕನ್ನಡ ಪ್ರೇಮಿಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತಿನ ದಿವಸ ಕನ್ನಡ ಅಂದರೆ ಎನ್ನಡ ಅಂತಿದ್ದಾರೆ, ವ್ಯಾಕರಣ ಅಂದರೆ ವ್ಯಾಕರಣ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಬೆಂಗಳೂರಂಥ ದೊಡ್ಡ ಊರಲ್ಲಿ ಇರಬೇಕಾದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಕನ್ನಡದ ಕೋಗಿಲೆ ಇನ್ನೂ ಕೂಡ ಕೂಗ್ತಾ ಇದೆ. ಕನ್ನಡ ಅನ್ನೋದು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೆ ಅಂತೇಳಿ ಶ್ರೀಮತಿ ಗೀತಾ ಅವರು ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ. ನಮ್ಮ ಬೆಂಗಳೂರು ವಿಶಾಲವಾಗಿ ಬೆಳೆದ್ಬಿಟ್ಟಿದೆ ಇವಾಗ. ನಿಮಗೆಲ್ಲ ಗೊತ್ತು ಎಷ್ಟು ವಿಶಾಲ ಪ್ರಸಿದ್ಧಿಗಳು ಬಂದಿದೆ. ಬೆಂಗಳೂರು ಕನ್ನಡದಲ್ಲಿ ಎಲ್ಲಿದ್ದಾರೆ ಬೆಂಗಳೂರಿನಲ್ಲಿ ಅಂತ ಕೇಳುವಂಥ ಪರಿಸ್ಥಿತಿ ಬಂದಿದೆ. ಅಂಥದ್ದಲ್ಲಿ ಕೆಲವರು ಕೇಳ್ತಾರೆ ಕನ್ನಡ ಎಲ್ಲಿದೆ ಎಂದು. ಅದಕ್ಕೆ ಮಲೆನಾಡಿನ ಮೂಲೆಯಲ್ಲಿ ಮಳೆ ಬಂದು ನಿಂತ ನೀರಿನಲ್ಲಿ ಕಾಗದ ದೋಣಿ ಇದ್ದಾಗ ಕನ್ನಡ ಕಮಲು ಹರಡುವುದು. ಕನ್ನಡ ಎಲ್ಲ ಇದೆ, ಮಲೆನಾಡಲ್ಲಿದೆ, ಎಲ್ಲ ಕಡೆಗೂ ಇದೆ. ಕೆಲವರು ಹೇಳುತ್ತಾರೆ ಕನ್ನಡಿಗರೇ ಯಾರು ಎಂದು. ಬಂದು ಬಳಗವಿಟ್ಟು ತನ್ನತನವ ಬಿಡದೆ ಅನ್ಯ ಭಾಷೆಯ ಕಲಿತು ಅನ್ಯರಿಗೆ ತನ್ನ ತನವನ್ನು ತುಂಬು ಮಾತಿನ ಪ್ರೀತಿಯ ಮನೆಗೆಯುವವರು ಕನ್ನಡಿಗರು ಅಂತ ನಾನು ಹೇಳ್ತಾ ಇದ್ದೇನೆ. ಕೆಲವರು ಕೇಳ್ತಾರೆ ಕನ್ನಡಿಗರು ಎಲ್ಲಿದ್ದಾರೆ ಅಂತ. ಅಂಬಾ ಎಂದು ಕರೆಯುವ ಕರು ಒರುತ್ತಾ ಬಂದು ಆಕಳ ಹಾಲನ್ನು ಕುಡಿದಾಗ ಕನ್ನಡಿಗರು ಅಲ್ಲಿರ್ತಾರೆ. ಪುಟ್ಟ ಮಗುವಾದ ಅಮ್ಮನ ಬಳಿ ಬಂದು ಅಮ್ಮ ಎಂದು ಅಪ್ಪಿಕೊಳ್ಳುವಾಗ ಅಲ್ಲಿ ಕನ್ನಡ ಇರುತ್ತೆ. ಅದೇ ರೀತಿ ಒಂದು ಚಿಕ್ಕ ತುಂಡನ್ನು ಕಡಿದು ಬಾಯಿಲಿಟ್ಟು ಸರಿಯ ಮೈಸೂರು ಪಾಕದಲ್ಲಿ ಕನ್ನಡ ಇದೆ, ಕನ್ನಡಿಗರಿದ್ದಾರೆ. ಕಣ್ಣು ಕೆಂಪಾಗಿದ್ದರೂ ಕಡೆ ಕಂಪ್ಯೂಟರ್ನಲ್ಲಿ ಕೀಲಿ ಮನೆ ಕೊಟ್ಟುತ್ತಾ ಅಮೆರಿಕದ ಆಗಸಕ್ಕೆ ನಕ್ಷತ್ರಗಳು ಮುಡಿಸುವ ಹೆಂಗರಗಳಲ್ಲಿ ಕನ್ನಡ ಮತ್ತು ಕನ್ನಡಿಗರು ಇದ್ದಾರೆ. ಇವತ್ತಿನ ದಿವಸ ವುಮೆನ್ ಪವರ್, ನೆನ್ನೆ ಯಾವುದೋ ಒಂದು ಬಿಗ್ ಬಾಸ್ ಅಂತ ಬರುತ್ತೆ ನೋಡಿ, ಅಲ್ಲಿ ಕೂಡ ವುಮೆನ್ ಪವರ್ ಅಂತಿತ್ತು. ಹಾಗೆ ಎಲ್ಲ ವುಮೆನ್ ಪವರೇ ಜಾಸ್ತಿ ಇದೆ. ಹಾಗಾಗಿ ಎಲ್ಲ ಕಡೆಯೂ ಕೂಡ ಕನ್ನಡಿಗರು ಇದ್ದಾರೆ. ಸೊ ಕನ್ನಡ, ಕನ್ನಡಿಗರು ಮತ್ತು ಅವರ ಪ್ರೀತಿಯ ಅಭಿಮಾನ ಒಂದು ರೀತಿಯಲ್ಲಿ ಇದೇ ಒಂದು ಕನ್ನಡಿಗರ ಮುಳುವಾಗಿದೆ ಅಂತಲೂ ಹೇಳ್ಬೋದು. ಯಾಕಂದರೆ ಪರಭಾಷೆಗಳೆಲ್ಲ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರು. ಕನ್ನಡ ಪ್ರೇಮ ಎಷ್ಟು ಮಟ್ಟಿಗೆ ಅಂದರೆ ಎಲ್ಲವನ್ನು ಕೂಡ ಸಹಿಸ್ಕೊಂಡು ಹೋಗ್ತಾರೆ, ಎಲ್ಲರನ್ನೂ ಪ್ರೀತಿಯಿಂದ ಕಲಿತಾರೆ. ಅದೇ ರೀತಿ ಅವರ ಭಾಷೆಯಲ್ಲೇ ಕಲಿತು ನಾವು ಅವರಿಗೆ ಕನ್ನಡವನ್ನು ಕಲಿಸುವ ಕಾರ್ಯವನ್ನು ಮಾಡ್ತಾರೆ. ಇದು ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಿಕ್ಕೆ ಈ ಮಾತಲ್ಲಿ ಹೇಳಬೇಕಾಗಿತ್ತು. ಈಗ ಅವರ ಕವನಗಳ ಬಗ್ಗೆ ಅಲ್ಲಿ ನಾನು ಹೇಳಿದ್ದೀನಿ, ಅದನ್ನೇ ಇನ್ನೊಂದ್ಸಲ ಆಗ್ತದೆ. ಯಾಕಂದರೆ ಸಮಯ ಕಾಲಾವಕಾಶ ಕಡಿಮೆ ಇರಲಿಕ್ಕೆ. ಥ್ಯಾಂಕ್ ಯು. ಈ ಕವನ ಮತ್ತು ಕವಿತೆ ಎರಡೂ ಏನು ವ್ಯತ್ಯಾಸ ಅಂತ ನಾವು ವಿಚಾರ ಮಾಡ್ತಾ ಹೋದರೆ, ಅದರ ಕವನದ ವಸ್ತು ಏನೇ ಆಗಿರ್ಬೋದು, ಯಾವ ವಸ್ತು ಬೇಕಾರಾಗ್ಬೋದು, ವಸ್ತು, ವ್ಯಕ್ತಿ, ವಿಷಯ ಯಾವ್ದು ಬಗ್ಗೆ ಬೇಕಾದ್ರೂ ಕವನಗಳನ್ನು ಬರೀಬೋದು. ಆದರೆ ಕವನ ಒಂದು ಕವಿತೆ ಆಗೋದು ಯಾವಾಗ ಅಂತಂದರೆ ಅದು ಸ್ವಲ್ಪ ಹಾಡಿಕೊಳ್ಳಿಕ್ಕೆ
ಆಗುವಂಥ ಒಂದು ರೂಪ ಬಂದಾಗ ಕವನ ಒಂದು ಕವಿತೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಆದರೆ ಈ ಕವನ ಅನ್ನೋದು ರಾಜಕಾರಣಿಗಳ ಮಾತಿನಂತೆ ಒಂದು ವೈಯಕ್ತಿಕ ವಿಜೃಂಭಣೆ ಆಗಬಾರದು ಅನ್ನೋದು ಕೂಡ ನನ್ನ ಅನಿಸಿಕೆ. ಶ್ರೀಮತಿ ಗೀತಾ ಅವರ ಕವನದ ವಸ್ತುವಾಗಲಿ ವಿಷಯವಾಗಲಿ ಇಂತಹ ವಿಜೃಂಭಣೆಯ ಯಾವ ಆಶಯವೂ ಕೂಡ ಇದರಲ್ಲಿ ಇಲ್ಲ. ಇದನ್ನು ಅವರ ಹತ್ತಿರದಿಂದ ನೋಡ್ತಕ್ಕಂಥ ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ. ಸಮಾಜ ಸ್ಥಾನಕ್ಕಾಗಲಿ ಕವಿತ್ರಿ ಎಂಬ ಪಟ್ಟ ಪಡಿಬೇಕೆಂಬ ಆಸೆಗಾಗಿ ಇವರು ಖಂಡಿತ ಕವನ ಬರೆದಿಲ್ಲ. ಕವನ ಒಂದು ಅಂತರ್ನುಡಿ ಮತ್ತು ಅವರು ನಡೆದು ಬಂದ ಬದುಕಿನ ದಾರಿಯಲ್ಲಿರ್ತಕ್ಕಂಥ ನೋವು ನಲಿವುಗಳ ಒಂದು ಅಂತರ್ಮನಸ್ಸಿನ ನುಡಿ ಅಂತ ಹೇಳ್ಬೋದು. ಸಾಹಿತ್ಯ ಇವರ ಜೀವನ ಸಹಜಾಸಕ್ತಿ, ಜೊತೆಗೆ ಯೋಗ ಕೂಡ ಇವರ ಬಲ ಮತ್ತು ಛಲ. ಕನ್ನಡದಲ್ಲಿ ಹೆಮ್ಮೆ ಮಾಡಬೇಕೆಂಬ ಹಂಬಲವನ್ನು ಛಲವಾಗಿಸಿಕೊಂಡು ಇವರು ಸಾಧನೆ ಮಾಡಿದರು. ಇಂತಹ ಕನ್ನಡದ ಪ್ರೀತಿಯನ್ನು ಇವರು ಕವನಗಳನ್ನು ಬರೆಯುವಂತೆ ಮಾಡಿಸಿದೆ ಎಂದು ನನ್ನ ನಂಬಿಕೆ. ಮನಸ್ಸೊಂದು ನೊಂದು ನಿಂತಾಗ ಬಂದಂತಹ ಕೆಲವು ಹೂಗಳು ಇವರ ಕವನಗಳು. ವಸ್ತು ವಿಷಯ ಹಲವಾರು ಇದ್ದರೂ ಯಾವುದು ಹೇಳಿಕೆಗಳಲ್ಲ, ತೋರಿಕೆಗಳಲ್ಲ, ಉಪದೇಶಗಳಲ್ಲ. ಅಭಿಪ್ರಾಯಗಳು ಇದ್ದರೂ ಇನ್ನೊಬ್ಬರ ಪ್ರಭಾವ ಬೀರಲಿ ಎಂಬ ಆಶಯವನ್ನು ಕೂಡ ಇವರ ಕವನಗಳು ಖಂಡಿತ ಬಂದಿಲ್ಲ. ಬದುಕು ಬಂದ ಸಾಗಿ ಬಂದ ಹಾದಿಯಲ್ಲಿ ಮನಸ್ಸಿನೊಳಗೆ ಮಾಗಿ ಬಂದಂಥ ಹಣ್ಣುಗಳು ಇವರ ಕವನ ಎಂಬುದು. ಅವರವರ ಬಗ್ಗೆ ಊಹಾಪೋಹದಲ್ಲಿ ಅವರವರ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತೀವಿ, ಊಹಾಪೋಹದ ಮಾತುಗಳನ್ನೆಲ್ಲ ಮಾತಾಡ್ತೀವಿ. ಅದನ್ನು ಗಂಡ ಇಲ್ಲ, ಹೆಂಡತಿ ಇಲ್ಲ, ಸಂಸಾರವನ್ನು ಮಾಡಲಿಲ್ಲ, ಮಕ್ಕಳನ್ನು ಹಡೆದರು ಅಂತ. ಅಂದರೆ ಅವರ ಹಾಗೆ ಇವರಿಗೆ ಅದು ಹೀಗೆ ಏನೋ ಮಾತಾಡ್ತೀವಿ ಊಹಾಪೋಹ ಮಾತುಗಳನ್ನ. ಅಲ್ಲಿ ಅಂದರೆ ಗಂಡನೂ ಇಲ್ಲ, ಹೆಂಡತಿನೂ ಇಲ್ಲ, ಮಕ್ಕಳು ಇಲ್ಲ, ಏನಿಲ್ಲ, ಸಂಸಾರ ಮಾಡಲಿಲ್ಲ, ಆದರೆ ಮಕ್ಕಳನ್ನು ಹಡೆದರು ಅಂತ ಅನ್ನೋ ಊಹಾಪೋಹ ಅನ್ನೋ ಒಂದು ಕವನದಲ್ಲಿ ಅವರು ತುಂಬ ಚಮತ್ಕಾರಿಕವಾಗಿ ಹೇಳಿದ್ದಾರೆ. ಮುಪ್ಪಿನ ಈ ಗಂಡ ಮಕ್ಕಳು ದೂರವಾದ ಬರುವ ಸಹಜವಾದ ಭಾವ ಇವರ ನಿಟ್ಟುಸಿರುವಂಥ ವಸ್ತು. ನಿಟ್ಟುಸಿರುವಂಥ ಕವನ ಇದೆ. ಅವಾಗ ಗಂಡ ಇಲ್ಲ, ಮಕ್ಕಳಿಲ್ಲ, ಮತ್ತೆಲ್ಲ ದೂರ ಅಮೇರಿಕ ಅಲ್ಲಿ ಆಚೆ ಈಚೆ ಇದ್ದಾರೆ ಅಂದಾಗ ಯಾವ ರೀತಿಯ ಒಂದು ಭಾವ ಬರುತ್ತೆ ಅನ್ನೋದನ್ನು ನಿಟ್ಟುಸಿರುವ ಕವನದಲ್ಲಿ ಇವರು ಹೇಳಿದ್ದಾರೆ. ಸಂಸಾರದಲ್ಲಿ ಕಳೆದ ಮಧುರ ಕ್ಷಣಗಳು ವಯಸ್ಸಾದಂತೆ ಆಗ ಹೇಗೆ ಕಾಣುತ್ತೆ ಎಂಬುದನ್ನು ಮರೆಯಾದ ಮಧುರ ಕ್ಷಣ ಅಂತ ಹೇಳ್ತಾ ಇದ್ದಾರೆ. ಈಗ ಇದರಲ್ಲಿ ಒಂದು ನೆನಪಾಗುತ್ತೆ, ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆನಪ ಹೇಳಿ ಮತ್ತೆ ಬರೆದು ಹಾಳೆಯ ನೆನಪೆ ಅಂತ GSS ಅವರ ಮಾತು ನೆನಪಾಗುತ್ತೆ. ಅಂದರೆ ಅಂತಹ ಕ್ಷಣಗಳೆಲ್ಲ ಮರೆತು ಹೋಗಿರ್ಬೇಕಾದಾಗ ಮತ್ತೆ ಅವರಲ್ಲಿ ಹೇಗೆ ಬಂದು ಕಾಡುತ್ತೆ ಪದೇ ಪದೇ ಅನ್ನೋದನ್ನ ಅತ್ಯಂತ ಮಧುರವಾಗಿ ಮಧುರ ಕ್ಷಣಗಳು ಅನ್ನೋ ಕವನದಲ್ಲಿ ಹೇಳಿದ್ದಾರೆ. ಅದೇ ರೀತಿ ಆರೋಗ್ಯ ಎಲ್ಲರಿಗೂ ಅತಿ ಮುಖ್ಯ. ಈ ಆರೋಗ್ಯವನ್ನು ಕಾಪಾಡಬೇಕಾದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಅಂಥ ಜವಾಬ್ದಾರಿನ ಇವರು ಸಾಮೂಹಿಕವಾಗಿ ಹೊತ್ಕೊಂಡು ಯೋಗವನ್ನು ಕಲಿಸ್ತಾ ಇದ್ದಾರೆ. ಆರೋಗ್ಯವೇ ಭಾಗ್ಯ, ಅನಾರೋಗ್ಯ ಬಂದಾಗ ತಕ್ಷಣ ಉಪಚರಿಸಿಕೊಂಡು ಆರೋಗ್ಯವನ್ನು ತೆಗೆದುಕೊಂಡು ಇದು ಅತಿಥಿ ಸರ್ಕಾರಷ್ಟೇ ಅನಿವಾರ್ಯ ಎಂದು ಮಾನವಿಕವಾಗಿ ಅಮೂರ್ತವಾಗಿ ಅನಾರೋಗ್ಯಕ್ಕೆ ಒಬ್ಬ ಅತಿಥಿ ಅಂತ ಅವರು ಚಿಂತಿಸಿದ್ದಾರೆ. ಇಲ್ಲಿ ಹೇಳುವುದು ಸಾಕಷ್ಟಿದೆ ನಮಗೆ, ಆದರೆ ಸಮಯದ ಅಭಾವದಿಂದ ನಾನು ಕೆಲವು ಮಾತುಗಳು ಮುಗಿಸ್ಬಿಡ್ತೀನಿ. ಹಾಗೂ ಪುಟದ ಮಿತಿಯಿಂದ ಕೆಲವು ಮಡಿಗಳನ್ನು ನನ್ನ ತಿಳುವಳಿಕೆಯ ಮಿತಿಯಲ್ಲಿ ಹೇಳಿದರೆ ನನಗೆ ಈ ಒಂದೆರಡು ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂಥ ಶ್ರೀಮತಿ ಗೀತಾ ಅವರಿಗೆ ಧನ್ಯವಾದಗಳನ್ನು ಹಾಗೂ ಶುಭಾಶಯಗಳನ್ನು ಹೇಳ್ತಾ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಅವರ ಇನ್ನೂ ಹೆಚ್ಚಿನ ತೂಕದ ಕವಿತೆಗಳು ಮುಂದೆ ಮೂಡಿ ಬರಲಿ ಅಂತ ಆಶಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಗೀತಚಿತ್ತಾರದ ಬಗ್ಗೆ ಮನದ ಮಾತುಗಳನ್ನು ಹಂಚಿಕೊಂಡಂತಹ ದಿನೇಶ್ ನಾಡಿಗ್ ಸರ್ ಅವರಿಗೆ ಧನ್ಯವಾದಗಳು. ಮುಂದೆ ಗೀತಚಿತ್ತಾರದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ ಶ್ರೀಮತಿ ಇಂದಿರಾ. ಬರಲಿ ಚಪ್ಪಾಳೆ. ಎಲ್ಲರಿಗೂ ನಮಸ್ಕಾರಗಳು. ಮಾತಾಡ್ತೀನಿ, ನಿಜವಾಗ್ಲೂ ಕೈ ಕಾಲನ್ನ ನಡುತ್ತಾ ಇದೆ, ಭಯ ಆಗುತ್ತೆ.
ಎಷ್ಟೊಂದು ಭಾವಗಳು ಬಿಂಬಿಸುತ್ತವೆ. ಕೆಲವು ಗಾಂಭೀರ್ಯದಿಂದ ಚಿತ್ತನೆಗೆ ಹಚ್ಚುತ್ತವೆ, ಮತ್ತೆ ಕೆಲವು ಹಾಸ್ಯ ಗಮನಗಳು ನಗು ಮೂಡಿ ಮನ ಹಗುರಾಗಿಸುತ್ತದೆ. ಹೀಗೆ ಹಲವು ವಿಷಯಗಳನ್ನು ಹೊತ್ತ ಈ ಹೊತ್ತಿಗೆ ನಿಜವಾಗಿಯೂ ಪ್ರಶಂಸನೀಯ. ಒಟ್ಟಿನಲ್ಲಿ ನವರಸಗಳು ಇದರಲ್ಲಿ ಅಡಕವಾಗಿವೆ ಎಂದರೆ ಅತಿಶಯೋಕ್ತಿ ಇಲ್ಲ. ಈ ಕವನಗಳಲ್ಲಿ ಮೊದಲಿಗೆ ನನ್ನ ಮನಸೆಳೆದಿದ್ದು ಮರೆಯಾಗುತ್ತಿರುವ ಮೌಲ್ಯಗಳು. ನಮ್ಮಜ್ಜಿ ಪೆಟ್ಟಿಗೆಯಲ್ಲಿಟ್ಟು ಭದ್ರಪಡಿಸಿದ ಒಡವೆಗಳು, ವಂತಿ, ನಾಗಮುಡಿ, ಸೊಂಟಪಟ್ಟಿ, ಕಾಸಿನ ಸರ, ಕಂಠಿ ಸರ, ಹೀಗೆ ಹೇಳುತ್ತಾ ಹೊರಡುತ್ತಾರೆ. ಈ ಸಾಲುಗಳು ಇವರು ಅತ್ಯಮೂಲ್ಯವಾದ ಮೌಲ್ಯಗಳನ್ನು ಸಾಂಕೇತಿಕವಾಗಿ ಬಂಗಾರದ ಒಡವೆಗಳಿಗೆ ಹೋಲಿಸುವ ರೀತಿ ಅದ್ಭುತವಾಗಿದೆ. ಹಿಂದಿನಿಂದಲೂ ನಡೆದು ಬಂದ ಆಚಾರ, ವಿಚಾರ, ಸಂಪ್ರದಾಯ, ಸಂಸ್ಕೃತಿಗಳು ಇತ್ತೀಚೆಗೆ ಆಧುನಿಕತೆಯ ಆಡಂಬರದಲ್ಲಿ ಕಳೆದು ಹೋಗುತ್ತಿವೆ ಎಂಬ ಕಳವಳ ವ್ಯಕ್ತವಾಗುತ್ತದೆ. ನಮ್ಮ ಉನ್ನತವಾದ ಸಂಸ್ಕೃತಿ, ಸಂಸ್ಕಾರಗಳು ಯಾವ ಕಾಲಕ್ಕೂ ಚಿರಸ್ಥಾಯಿಯಾಗಿವೆ. ಆದರೆ ಅದರ ಮೇಲೆ ಧೂಳು ಮುಸುಕಿದೆಯಷ್ಟೇ. ಧೂಳು ಜಾಡಿಸಿ ಮತ್ತೆ ನಮ್ಮತನವನ್ನು ಮೆರೆಯಬೇಕಷ್ಟೇ. ಈ ರೀತಿಯ ಭಾವಗಳು ಈ ಕವನದಲ್ಲಿ ವ್ಯಕ್ತವಾಗುತ್ತಾ ಹೋಗುತ್ತದೆ. ಮರಳಿ ಬಾರದೆ ಆ ಸುಂದರ ದಿನಗಳು ಎಂದು ಪರಿತಪಿಸುತ್ತಿಹಳು. ಹೀಗೆ ಕಾಯಿತು ಎಂದು ನೆನೆದು ಇಟ್ಟಿಸಿರು ಬಿಡುತ್ತಿಹಳು ಎಂದು ನಮ್ಮ ಬಂಗಾರದಂತಹ ಮೌಲ್ಯಗಳು ಕಣ್ಮರೆಯಾಗುತ್ತಿರುವುದರ ಬಗ್ಗೆ ಅತ್ಯಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ಇವು ಎಲ್ಲರನ್ನೂ ಚಿತ್ತನೆಗೆ ಹಚ್ಚುತ್ತಿದೆ. ಈಗಲಾದರೂ ನಮ್ಮ ಕಳೆದು ಹೋಗುತ್ತಿರುವ ಮೌಲ್ಯಗಳ ಬಗ್ಗೆ ಎಚ್ಚರ ವಹಿಸಬೇಕು ಅಲ್ಲವೇ? ಈ ವಿಚಾರಧಾರೆ ಕವಿಯಿತ್ರಿಯೊಬ್ಬರದೇ ಆಗಿರದೆ ನಮ್ಮೆಲ್ಲರಲ್ಲೂ ಆಗಬೇಕೆಂಬ ಆಶಯ ನನ್ನದು. ಅಜ್ಜಿ, ಅವಳಜ್ಜಿ, ಮುತ್ತಜ್ಜಿ ತೊಟ್ಟು ನಲಿದು ಬೆರೆಗಳು ಸುಕ್ಕಾಗದ ಮಸ್ಕಾಗದ ಗಟ್ಟಿ ಒಡವೆಗಳು ಎನ್ನುತ್ತಾರೆ. ಅಂದರೆ ನಮ್ಮ ಅತ್ಯಂತ ಪುರಾತನ ಸಂಸ್ಕೃತಿಗಳು ಎಷ್ಟು ಹಳೆಯದಾದರೂ ಅದು ಎಂದೂ ಸುಕ್ಕಾಗದು, ಮಸುಕಾಗದು. ಈ ರೀತಿ ಸಾಂಕೇತಿಕವಾಗಿ ಒಡವೆಗಳ ಬಗ್ಗೆ ಹೇಳುತ್ತಾ ಅತ್ಯಂತ ಸುಂದರವಾಗಿ ಈ ಕವನ ಚಿತ್ರಿಸಿದ್ದಾರೆ. ಹೀಗೆ ಅವರ ಎಲ್ಲ ಕವನಗಳಲ್ಲೂ ಒಂದೊಂದು ರೀತಿಯ ಭಾವಗಳು ತುಂಬಾ ನೈಜವಾಗಿ ವ್ಯಕ್ತವಾಗುತ್ತಿವೆ. ಧನ್ಯವಾದಗಳು. ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ ಇಂದಿರಾ ಮೇಡಮ್ ಅವರಿಗೆ ಧನ್ಯವಾದಗಳು. ಊರೆಲ್ಲ ನೆಂಟು, ಕೇರಿಯೆಲ್ಲ ಬಣ್ಣ, ಧರಣಿಯೆಲ್ಲ ಕುಲದೇವರು, ಯಾರನ್ನ ಬಿಡ್ಲಪ್ಪ, ಎಲ್ಲರೂ ನನ್ನವರೇ ಅಂತ ಇಷ್ಟೊಂದು ಅಭಿಮಾನದ ಬಳಗವನ್ನ ಅವರು ಸೃಷ್ಟಿ ಮಾಡಿದ್ದಾರೆ. ಇಷ್ಟೊಂದು ಬಳಗವನ್ನ ಹೊಂದಿದ್ದಾರೆ. ಅವರು ಯಾರು ಅಲ್ಲ, ಗೀತ ಚಿತ್ತಾರದ ಕವಿತ್ರಿ, ನಾದದೀಪದ ಸಂಸ್ಥಾಪಕಿ ಶ್ರೀಮತಿ ಗೀತಾ ಶ್ರೀಪಾದಸ್ವಾಮಿಯವರು ಗೀತ ಚಿತ್ತಾರದ ಬಗ್ಗೆ ಹಾಗೂ ಜ್ಞಾನದೀಪದ ಬಗ್ಗೆ ಒಂದೆರಡು ಮಾತುಗಳನ್ನ ಮಾತಾಡಿದ್ದಾರೆ. ನಿಮ್ಮೆದುರಿಗೆ ಬನ್ನಿ ಮೇಡಮ್, ಬನ್ನಿ, ಚಪ್ಪಾಳೆ ಸ್ಪಂದಿಸಿ. ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಏನು ಹೇಳಬೇಕು ಅಂತ ನಾನು ಇಷ್ಟೆಲ್ಲ ಎಲ್ಲರೂ ಹೇಳಿ ಒಬ್ಬರೇ ಮಾಡಿದ್ರೆ ನನಗೆ ಏನು ಗೊತ್ತಿಲ್ಲ. ನಾನು ಮುಂದೆ ಸಹಜವಾಗಿ ಏನು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಯಜಮಾನರು ತುಂಬಾ ಕನಸು ಕಾಣ್ತಾ ಇದ್ರು. ಒಂದು ಏನಾದರೂ ಒಂದು ಸಮಾಜಕ್ಕೆ ಕೊಡಬೇಕು ನಮ್ಮ ಕೊಡುಗೆನ ಅಂತ ಹೇಳಿ ಅವರು ಕನಸು ಅವ್ರ ದಿನ ನೆನಪಾ ಇರಲಿಲ್ಲ. ಹಾಗಾಗಿ ಅವ್ರ ಪ್ರೇರಣೆ ಉಳಿಸಿಕೊಂಡು ಪ್ರಾರಂಭ ಮಾಡಿಕೊಂಡೆ. ಅವರ ಸಂಕಲ್ಪದ ಫಲನೋ ಅವರು ಅಲ್ಲಿಂದ ಆಶೀರ್ವಾದ ಮಾಡಿದ್ದು ಏನು ಕಾಣೋದು ಗೊತ್ತಿಲ್ಲ. ಎಲ್ಲ ಮನಸ್ಸಲ್ಲಿ ಒಂದ್ಸರಿ ಅನ್ಕೊಂಡು ಹೊರಟೆ ಒಂದು ಎಲ್ಲ ಸಹಕಾರ ಸೇರಿಕೊಂಡು ಎಷ್ಟು ಮಟ್ಟಿಗೆ ಪಕ್ಕದಲ್ಲೇ ಒಂದು ಯೋಗ ಹಾಕಿ ಸಿಗುತ್ತೆ, ಜಾಗರಣೆ ಅಂತಾವೆ, ಇದರಲ್ಲಿ ಒಂದು ಪಕ್ಕದಲ್ಲೇ ಒಂದು ಮನೆ ಸಿಗುತ್ತೆ, ಅಲ್ಲಿ ಯೋಗ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಕನಸನ್ನು ಕಂಡಿರಲಿಲ್ಲ. ಎಲ್ಲೆಲ್ಲೋ ಹೋಗ್ತಾ ಇದ್ವಿ, ಎಲ್ಲ ಪಕ್ಕದಲ್ಲೇ ಸಿಕ್ತು. ಪ್ರತಿಯೊಂದಕ್ಕೂ ಹೆಜ್ಜೆಗೂ ಎಲ್ಲ ರೀತಿಯ ಸಹಕಾರ. ಯೋಗ ಪ್ರಾರಂಭ ಮಾಡಿದ್ಮೇಲೆ
ನಮ್ಗೆ ಯೋಗ ಹೇಳ್ಕೊಡಿ, ನಾನು ಎಲ್ಲರಿಗೂ ನಾನೇ ಹೇಳ್ಕೊಡಿಕಾಗುತ್ತೆ. ನಮಗೆ ಎಷ್ಟು ಸಹಕಾರ ಸಿಕ್ಕಿದೆ ಅಂದರೆ ನಮ್ಮ ರೋಡಲ್ಲಿರೋ ಮಂಜುನಾಥ್ ಸರು, ಪ್ರವೀಣ್ ಸರು ಎಲ್ಲ ಅವರವೇ ಫ್ರೀಯಾಗಿ ನಾನೇ ಹೇಳ್ಕೊಡ್ತೀನಿ ಅಂತ 5 ವರ್ಷದಿಂದ ನಿರಂತರವಾಗಿ ಹೇಳ್ಕೊಡ್ತಾ ಇದ್ದಾರೆ. ಈ ಥರ ಎಲ್ಲ ವಿಷಯಕ್ಕೂ ಅಷ್ಟೇ. ಈಗ ನಾನೊಬ್ಬಳೇ ಕಾಣ್ಬೋದು, ಈ ಥರ ಜ್ಞಾನದೀಪ ಸಂಸ್ಥೆ ಉಂಟಾಗಿಲ್ಲ, ನನ್ನ ಜೊತೆ ತುಂಬ ಜನ ಕೈ ಸೇರಿಸಿದ್ದಾರೆ, ತುಂಬ ಸಹಕಾರ ಇದೆ. ಅದಕ್ಕೆ ಎಲ್ಲ ಸಹಕಾರದಿಂದ ನನಗೆ ಒಂದು ಇಷ್ಟೊಂದು ವರ್ಷ ಸಹಕಾರ ಇದೆ. ಮತ್ತು ಎಲ್ಲರೂ ಪ್ರೀತಿ ವಿಶ್ವಾಸ, ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಹೇಳಿದ್ದು ಸಾಲದು. ನಮ್ಮನೆಲ್ಲ ಸಂಕಲ್ಪ ಶಕ್ತಿ ಮತ್ತು ಎಲ್ಲ ಸಹಕಾರ ನಾನು ಈ ಸ್ಥಳ ಬಂದಿದ್ದೀನಿ. ಇಷ್ಟೊಂದು ಏನೋ ಒಂದು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ದೇವರ ಶಕ್ತಿ ಕೊಡೋದು ನಡೆಸ್ಕೊಂಡು ಹೋಗೋಣ ಅಂತ ಹೇಳಿ. ಈಗ ಗೀತೆ ಚಿತ್ತಾರ ಅಂದರೆ ಈ ಕವನೆ ನಾನು ಯಾವತ್ತಿಂದ ಕವಿಯತ್ರಿ ಪುಸ್ತಕ ಬರೀತೀನಿ, ಪುಸ್ತಕ ಪ್ರಶ್ನೆ ಮಾಡಬೇಕು ಯಾವ ಇದು ಇರಲಿಲ್ಲ ನನಗೆ. ಸುಮ್ಮನೆ ನನಗೆ ಅನಿಸಿದ ಭಾವನೆಗಳನ್ನು ಅಲ್ಲಿ ಇಲ್ಲಿ ಬರೆದು ಇಡ್ತಾ ಇದ್ದೆ. ಎಷ್ಟೋ ಸರಿ ಎಲ್ಲರೂ ಹೇಳ್ತಿದ್ರು ಒಂದು ಕಡೆ ಬರೀತಾ ಇದೆ. ಮತ್ತು ನಾವು ಬರೀತಾ ಇರೋ ಟೈಮ್ಗಳಲ್ಲಿ ಇಷ್ಟೊಂದು ಅವಕಾಶವೂ ಇರಲಿಲ್ಲ. ಈಗ ಕಥಾಗುಚ್ಛ ಪ್ರಾರಂಭ ಆದಮೇಲೆ ನನಗೆ ಪ್ರಶ್ನೆ ಅಂತ ಆಗಿದ್ದು ಅವರೇ ಹೇಳಬೇಕು ಅಂದರೆ ನನಗೆ ಹೆದರಿಕೆ ಬರೀಲಿಕ್ಕೆ ಹೆಂಗಪ್ಪ ಏನು ಅಂತ ಯಾರಿಗೆ ತೋರಿಸ್ಲಿಕ್ಕೂ ಹಿಡಿಯೋಕ್ಕೆ ಆಗ್ತಾ ಇತ್ತು. ಅನಿಸಿದ ಭಾವನೆಗಳು ಬರೆಯೋದು ಮಾತ್ರ ತುಂಬ ನನಗೆ ಮೊದಲಿಂದ ಅಭ್ಯಾಸ ಇತ್ತು. ಯಾವುದೇ ಒಂದು ಹಬ್ಬ ಆಗಲಿ ಪ್ರತಿಯೊಂದು ಹಬ್ಬಕ್ಕೂ ಏನೋ ಅನಿಸಿದ ನಾನು ಪ್ರತಿ ನಮ್ಮ ಬಂಧುಗಳಿಗೂ ಬರೆದು ಕಳಿಸ್ತಾ ಇದ್ದೆ. ಆಮೇಲೆ ನಮ್ಮಲ್ಲಿ ಏನೇ ಬಂಧುಗಳು ಏನೇ ಕಾರ್ಯಕ್ರಮ ಆಗಲಿ, ಹುಟ್ಟಿದಪ್ಪ ಆಗಲಿ, ಬಸ್ಸೇ ಆರತಿ ಇರಲಿ ಅಥವಾ ಏನೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ನಾನು ಅವಾಗೇನು ನನಗೆ ತೋರಿಸಿದ್ದು 4-5 ಬರೆಯುತ್ತೆ. ಇಷ್ಟು ಮಟ್ಟಿಗೆ ನನ್ನ ಕಾವ್ಯ ಸೀಮಿತವಾಗಿತ್ತು. ಈಗ ಈ ಥರ ಎಲ್ಲರೂ ಅವನ್ನ ಸೇರಿ ಒಂದು ಪುಸ್ತಕ ಆಗಿದೆ ಅಂದರೆ ನನಗೆ ಕನಸೋ ಅನಿಸ್ತಾ ಇದೆ. ಆದರೆ ಇಂಥ ದೊಡ್ಡವರ ಎದುರಿಗೆಲ್ಲ ಆಗ್ತಾ ಇದೆ. ಇದು ಭಗವಂತನ ಇಚ್ಛೆ ಅಷ್ಟೇ. ತುಂಬ ಸಂತೋಷ ಅನಿಸ್ತಾ ಇದೆ. ನನ್ನ ಕವಲೆಗಳೆಲ್ಲ ತುಂಬ ಉತ್ಕೃಷ್ಟವಾದಂಥ ಖಂಡಿತ ಹೇಳಲ್ಲ. ಎಲ್ಲ ಇದ್ದರೆ ತಪ್ಪು ಏನೋ ಇರ್ಬೋದು. ಆದಷ್ಟು ಯಾವುದೋ 1-2 ಕವಲೆಗಳಾದರೂ ನೀವೆಲ್ಲರೂ ಓದಿದ್ರೆ ಸಂತೋಷ ಅಂದರೆ ನನಗೆ ಅಷ್ಟೇ ತೃಪ್ತಿ. ಇಷ್ಟೇ ನನ್ನ ಮಾತ್ರ ತಿಳಿಸ್ತೀನಿ. ಎಲ್ಲರಿಗೂ ಒಂದು ಮನವಿ. ಜ್ಞಾನದೀಪದ ಇಷ್ಟೊಂದು ಬಳಗ ಹೊಂದಿರುವಂತಹ, ಇಷ್ಟೊಂದು ಕುಟುಂಬ ಹೊಂದಿರುವಂತಹ ಎಲ್ಲರೂ ಎದುರು ನಿಂತು ಮೇಡಮ್ ಒಂದು ಚಪ್ಪಾಳೆ ಮೂಲಕ ಎಲ್ಲ ಧನ್ಯವಾದ